ವೀಕ್ಷಕರೇ, ರಂಜಾನ್ ಕ್ವಶನ್ ಟೈಮ್ಸ್. ಸೊ ರಂಜಾನ್ ಉಪವಾಸಕ್ಕೆ ಸಂಬಂಧಪಟ್ಟ ಬಹಳಷ್ಟು ವಿಷಯಗಳನ್ನು ವೀಕ್ಷಕರಾದ ನಿಮಗೆ ತಲುಪಿಸುವ ಪ್ರಯತ್ನವನ್ನು ನಾವು ನಿರಂತರವಾಗಿ ಮಾಡ್ತಾ ಬಂದಿದ್ದೇವೆ. ಈಗ ಈ ಹಂತದ ಕೊನೆಯ ಸಮಯ, ಅಂದರೆ ಈಗ ರಂಜಾನ್ ಮಾಸ ಮುಗಿದಿದೆ, ಉಪವಾಸ ಮುಗಿದಿದೆ. ಈಗ ನಾವು ಹಬ್ಬದ ಆಚರಣೆಯ ಸಂದರ್ಭದಲ್ಲಿದ್ದೇವೆ, ಈದ್ ಉಲ್ ಫಿತ್ರ್. ಸೊ ಈದ್ ಉಲ್ ಫಿತ್ರ್ ಇದರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡುವ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಇದು ಯಾಕೆ, ಏನು, ಹೇಗೆ ಮತ್ತು ಈ ಆಚರಣೆ ಹೇಗೆ ಭಿನ್ನ ಎನ್ನುವುದನ್ನು ಕೂಡ ನಿಮ್ಮೆದುರಿಡುವ ಪ್ರಯತ್ನ ಮಾಡ್ತೇವೆ. ಈ ವಿಷಯದಲ್ಲಿ ಮಾಹಿತಿ ಕೊಡಲಿಕ್ಕೆ ನಮ್ಮೆದುರು ಲತೀಫ್ ಆಲಿಯಾ, ಮೌಲಾನಾ ಲತೀಫ್ ಆಲಿಯಾರವರಿದ್ದಾರೆ. ಸೊ ಇವರು ಮಂಗಳೂರಿನ ಬೆಂಗ್ರೆಯಲ್ಲಿರುವ ಅನಸ್ ಬಿನ್ ಮಾಲಿಕ್ ಜುಮ್ಮಾ ಮಸೀದಿಯ ಖತೀವರಾಗಿದ್ದಾರೆ. ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ರಂಜಾನ್ ಕ್ವೆಶ್ಚನ್ ಟೈಮ್ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್, ಸಿಹತ್ ಕ್ಯಾನಿಂಗ್ ಕೋ ಗೋವಾ, ತಾಜ್ ಸೈಕಲ್ಸ್ ಮಂಗಳೂರು, ರಿಮ್ ಡೇಟ್ಸ್ ಮಂಗಳೂರು, ಡಿಸೈನ್ ಪ್ಲಸ್ ಮಂಗಳೂರು. ಸೊ ಈದ್ ಉಲ್ ಫಿತ್ರ್ ಬಂದಿದೆ. ಸೊ ಈದ್ ಉಲ್ ಫಿತ್ರ್ ಸಂದರ್ಭದಲ್ಲಿ ಕುತೂಹಲ ಮುಸ್ಲಿಮರಲ್ಲದವರಿಗೂ ಇದೆ, ಮುಸ್ಲಿಮರಿಗೂ ಕೆಲವಷ್ಟು ಜನರಿಗೆ ಈ ಮಾಹಿತಿ ಇಲ್ಲ. ಸೊ ಆದ್ದರಿಂದ ಕೇಳ್ತಾ ಇರೋದು, ಈದ್ ಉಲ್ ಫಿತ್ರ್ ದಿನ ನಾವು ಏನು ಮಾಡೋದು ಅಂತ. ಈದ್ ಉಲ್ ಫಿತ್ರ್ ಅಂದರೆ ರಮಜಾನ್ ತಿಂಗಳ ನಿರಂತರವಾದ ತರಬೇತಿಯ ನಂತರ ಸತ್ಯವಿಶ್ವಾಸಿಗಳಾದ ಅಲ್ಲಾಹನ ದಾಸರಿಗೆ, ಉಪವಾಸಿಗರಿಗೆ ಸೃಷ್ಟಿಕರ್ತನಾದ ಅಲ್ಲಾಹನು ಕೊಡುವಂಥ ಪ್ರಪ್ರಥಮ ಒಂದು ಕೊಡುಗೆಯಾಗಿದೆ, ಬಹುಮಾನವಾಗಿದೆ ಈದ್ ಉಲ್ ಫಿತ್ರ್ ಎಂಬ ಒಂದು ಹಬ್ಬದ ದಿನ. ಆ ಸಂದರ್ಭದಲ್ಲಿ ನಾವು ಈ ಮುಂಚೆ ಒಂದು ಎಪಿಸೋಡಲ್ಲಿ ನಾವು ಮಾತಾಡಿದ್ದೇವೆ ಆ ವಿಷಯದ ಬಗ್ಗೆ. ಈ ದಿನದಂದು ಪ್ರಪ್ರಥಮವಾಗಿ ಒಬ್ಬ ಸತ್ಯವಿಶ್ವಾಸಿ ಮಾಡಬೇಕಾದ ಕರ್ಮ, ಈದ್ ಉಲ್ ಫಿತ್ರ್ ಸಂದರ್ಭದಲ್ಲಿ ಆ ಹಬ್ಬದ ಚಂದ್ರದರ್ಶನವಾದ ಸಮಯದಿಂದ ಹಿಡಿದು ಈದ್ನ ನಮಾಜಿಗೆ ಹೊರಡುವುದಕ್ಕಿಂತ ಮುಂಚಿತವಾಗಿ ಫಿತ್ರ್ ಝಕಾತನ್ನು, ಅಂದರೆ ಕಡ್ಡಾಯವಾದ ಆ ದಾನಧರ್ಮ ಏನಿದೆಯೋ ಅದನ್ನು ಅವನು ಪಾವತಿ ಮಾಡಬೇಕು. ಅದು ಯಾರಿಗೆ ಎಷ್ಟು ಅಂತ ನಾವು ಇದಕ್ಕಿಂತ ಮುಂಚೆ ಇರುವ ಎಪಿಸೋಡ್ ನಾನು ಚರ್ಚೆ ಮಾಡಿದ್ದೇವೆ. ನಾವು ಈ ದಿನದಂದು ಮೊದಲು ನಾವು ಆ ಕಡ್ಡಾಯ ದಾನವಾದ ಫಿತ್ರ್ ಝಕಾತನ್ನು ಪಾವತಿ ಮಾಡಬೇಕು. ನಂತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮಸೀದಿಗೆ ಹೊರಡೋದಕ್ಕಿಂತ ಮುಂಚಿತವಾಗಿ ಅವರು ವಿಶೇಷವಾಗಿ ಸ್ನಾನ ಮಾಡುತ್ತಿದ್ದರು ಎಂಬ ಒಂದು ಹದೀಸ್ ಇದೆ. ಅಂದರೆ ಶುದ್ಧಿ ಅಥವಾ ಕ್ಲೀನ್ನೆಸ್ ಎಂಬುದು ಅದು ಇಸ್ಲಾಮಿನ ಒಂದು ಐಡೆಂಟಿಟಿ. ಅದಿಲ್ಲ ಇದ್ದರೆ ಇಸ್ಲಾಮಿನ ಆರಾಧನಾ ಕರ್ಮಗಳು ಸರಿಯಾಗುವುದಿಲ್ಲ. ಆದರೆ ವಿಶೇಷವಾದ ಒಂದು ಸ್ನಾನ, ಕಾನ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಗ್ತಸಿಲು ಯೌಮಲ್ ಈದಿ ಯೌಮಲ್ ಅಲ್ಹಾ ಅಂತ ಒಂದು ಹದೀಸ್ ಇದೆ. ವಿಶೇಷವಾದ ಸುನ್ನತ್ ಎಂಬ ರೀತಿಯಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆ ದಿನ ಸ್ನಾನ ಮಾಡುತ್ತಿದ್ದರು. ಅದು ಈದ್ ಉಲ್ ಫಿತ್ರ್ ಅಂದು ಕೂಡ ಈದ್ ಉಲ್ ಅದ್ಹಾ ಎಂಬ ದೊಡ್ಡ ಹಬ್ಬದ ಸಂದರ್ಭದಲ್ಲೂ. ಸೊ ಈದ್ ನಮಾಜಿಗೆ ಹೋಗಬೇಕು ಅಂತ ಎಲ್ಲ ರೆಡಿ ಆಗ್ತಾರೆ. ಸೊ ನೀವು ಇದು ಚಂದ್ರ ನೋಡಿದ ನಂತರ ಫಿತ್ರ್ ಝಕಾತ್ ಕೊಡಬೇಕು ಅನ್ನೋದನ್ನು ನೀವು ಹೇಳಿದ್ದೀರಿ. ಅದು ನಮಾಜಿಗೆ ಹೋಗುವ ಮೊದಲು ಬೇರೆ ಏನಾದರೂ ನಮಗೆ ಮಾಡಬೇಕಾದ ಕೆಲಸಗಳೇನಾದರೂ ಇದ್ದಾವ? ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಮಾಜಿಗೆ ಹೊರಡೋದಕ್ಕಿಂತ ಮುಂಚಿತವಾಗಿ ಹದೀಸಲ್ಲಿ ಬರ್ತದೆ, ಕಾನ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಲಾ ಯಗ್ದು ಯೌಮಲ್ ಫಿತ್ರಿ ಹತ್ತಾ ಯಅಕುಲ ತಮರಾತಿನ್ ಔ ಕಮಾ ಕಾಲ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಈದ್ ಉಲ್ ಫಿತ್ರ್ ದಿನದಂದು ಅವರು ಅಲ್ಲಿಯ ವಿಶೇಷವಾದ ಆಹಾರವಾದ ಖರ್ಜೂರವನ್ನು ತಿನ್ನದೆ ಅವರು ಮಸೀದಿಗೆ ಹೋಗುತ್ತಿರಲಿಲ್ಲ. ಅಲ್ಲಿಯ ಒಂದು ಆಹಾರ ಪದ್ಧತಿಯಾಗಿತ್ತು ಖರ್ಜೂರ. ಆ ಖರ್ಜೂರವನ್ನೇ ಇಲ್ಲೂ ಕೂಡ ತಿನ್ನುವುದು ಪ್ರಬಲವಾದ ಸುನ್ನತ್ತು. ಆದರೂ ಅದಲ್ಲದಿದ್ದರೆ ಅದರೊಟ್ಟಿಗೆ ಬೇರೆ ಆಹಾರವನ್ನು ಸ್ವಲ್ಪ ಮಟ್ಟಿಗೆ ತಿಂದು ಮಸೀದಿಗೆ ಹೊರಡುವುದು ಅದು ಅತ್ಯಂತ ಪ್ರವಾದಿಯ ಪ್ರಬಲವಾದ ಸುನ್ನತ್ತಾಗಿದೆ ಅಂತ ನಾವು ಹದೀಸಲ್ಲಿ ಕಲಿಯಲಿಕ್ಕೆ ಸಾಧ್ಯ. ಸೊ ನಮಾಜಿಗೆ ಹೋಗುವಾಗ ಗುಂಪಿನಲ್ಲಿ ಹೋಗುವುದನ್ನು ನೋಡಿದ್ದೇವೆ, ಮತ್ತು ತಕ್ಬೀರ್ ಹೇಳುವುದನ್ನು ನೋಡಿದ್ದೇವೆ. ಇದರ ಹಿನ್ನೆಲೆ ಏನು, ಯಾಕೆ? ಅದು ಕುರಾನಿನ 2ನೇ ಅಧ್ಯಾಯವಾದ ಸೂರಾ ಅಲ್ ಬಕರದ 185ನೇ ಸೂಕ್ತದಲ್ಲಿ ಅಲ್ಲಾಹ ನುಡಿದಂಥ ಆದೇಶ, ವಲಿತುಕಬ್ಬಿರುಲ್ಲಾಹ ಅಲಾ ಮಾ ಹದಾಕುಂ ವಲಅಲ್ಲಕುಂ ತಶ್ಕುರೂನ್. ಅಂದರೆ ನಿಮಗೆ ಅಲ್ಲಾಹನು ಸನ್ಮಾರ್ಗದರ್ಶನ ಮಾಡಿದ ಒಂದು ತಿಂಗಳ ಆ ಒಂದು ಪವಿತ್ರವಾದ ತಿಂಗಳನ್ನು ಕೊಟ್ಟು, ಪುಣ್ಯ ಗಳಿಕೆಯ ತಿಂಗಳನ್ನು ಕೊಟ್ಟು ನಿಮಗೆ ಸನ್ಮಾರ್ಗದರ್ಶನ ಮಾಡಿ, ಆ ಸನ್ಮಾರ್ಗದರ್ಶನವನ್ನು ಮಾಡಿದಂಥ ಅಲ್ಲಾಹನ ಮಹಾನತೆಯನ್ನು ಕೊಂಡಾಡಿರಿ ಎಂಬ ಕಾರಣಕ್ಕಾಗಿ ಅದರಲ್ಲಿ ತುಕಬ್ಬಿರುಲ್ಲಾ, ನೀವು ತಕ್ಬೀರ್ ಹೇಳುತ್ತಾ ಹೋಗಿ ಅಂತ ಅದರಲ್ಲಿ ಆದೇಶ ಇದೆ. ಅದ ಕಾರಣಕ್ಕಾಗಿ ಮುಸ್ಲಿಮರು ಆ ದಿನ ಹಬ್ಬದ ಚಂದ್ರದರ್ಶನವಾದ ಸಮಯದಿಂದ ಹಿಡಿದು ನಮಾಜಿಗೆ ಹೋಗುವ ತನಕ, ಆ ನಮಾಜ್ನ ತನಕ ಅವರು ತಕ್ಬೀರ್ ಹೇಳ್ತಾ ಹೋಗ್ತಾರೆ ಅವರು.
ಸೊ ಈದ್ ನಮಾಜ್ಗೆ ಹೋಗುವ ಮೊದಲು ಸ್ನಾನ ಕಡ್ಡಾಯ ಅಂತ ಹೇಳಿದ್ರಿ. ಸೊ ನಾವು ನಿತ್ಯ ಸ್ನಾನ ಮಾಡ್ತೇವೆ, ಮತ್ತು ನೀವು ಜುಮ್ಮಾದ ಸ್ಪೆಷಲ್ ಸ್ನಾನ ಕೂಡ ಇದೆ ಅಂದರೆ ಸೊ ಈ ಹಿನ್ನೆಲೆಯಲ್ಲಿ ಈದ್ ನಮಾಜ್ ಭಿನ್ನವಾಗಿರ್ತದೋ ಅದರದ ಸಾಮಾನ್ಯವೋ ಇದರಲ್ಲಿ ಏನು ವಿಶೇಷತೆ ಇದೆ? ನೋಡಿ, ಈದ್ ನಮಾಜಿಗೆ ಹೋಗುವಾಗ ಮಾಡೋ ಸ್ನಾನ ಅದು ಕಡ್ಡಾಯವಲ್ಲ, ಅದೊಂದು ಪ್ರಬಲವಾದ ಸುನ್ನತ್ತದು. ಅಂದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸುನ್ನತೆ ಮುಅಕ್ಕದ. ಅದು ಒಬ್ಬ ವ್ಯಕ್ತಿ ಅದು ಕಾರಣಾಂತರಗಳನ್ನು ಮಾಡದಿದ್ದರೆ ಅವನಿಗೇನು ಪಾಪವಿರುವುದಿಲ್ಲ. ಉದ್ದೇಶಪೂರ್ವಕವಾಗಿ ಒಂದು ಉದಾಸೀನತೆಯಿಂದ ಬಿಡುವುದಾದರೆ ಅದಕ್ಕೆ ಅವನಿಗೆ ಶಿಕ್ಷೆ ಕೂಡ ಇರ್ತಾರೆ. ಆದ್ದರಿಂದ ಅದು ಪ್ರಬಲವಾದ ಸುನ್ನತ್ತಂತ ಐಚ್ಛಿಕವಾದ ಕರ್ಮ ಹೊರತು ಕಡ್ಡಾಯವಾದ ಒಂದು ಕರ್ಮವಲ್ಲ ಅಂತ ಕರ್ಮಶಾಸ್ತ್ರ ನಮಗೆ ತಿಳಿದು ಬರುವಂಥ ವಿಷಯ. ಈದ್ ನಮಾಜಿಗೆ ಹೋಗ್ತೇವೆ. ನಮಾಜಿನ ರೂಪ ನೀವು ಕೇಳಿದ್ದ? ಅಲ್ಲ, ನಾನು ಸ್ನಾನದ ಕೇಳಿದ್ದು. ಸ್ನಾನದ ವಿಷಯದಲ್ಲಿ ಕೆಲವರು ಸ್ನಾನ ಮಾಡಲಿಲ್ಲ ಎಂಬ ಒಂದೇ ಕಾರಣಕ್ಕಾಗಿ ಈದ್ ನಮಾಜನ್ನು ತಪ್ಪಿಸಿಕೊಳ್ಳುವ ಅದಕ್ಕಾಗಿ ನಾನು ಅದಕ್ಕೆ ಹೇಳೋದು, ಅದು ಸ್ನಾನ ಕಾರಣಾಂತರಗಳಿಂದ ಸೂಕ್ತವಾದ ಕಾರಣವಿದೆ, ಮಾಡಲು ಅಸಾಧ್ಯವಾಗಿದೆ, ಅದು ಉಜು ಮಾಡಿ ನಮಾಜಿಗೆ ಹೋಗ್ಬೋದು. ಆದರೆ ಆ ದಿನ ಒಂದು ಆ ರೀತಿ ಸ್ನಾನ ಮಾಡುವುದು ಸುನ್ನತ್ತಲ್ಲಿ ಒಂದು ಸೇರಿದಂಥ ಕರ್ಮ ಅಷ್ಟೇ. ಅಂದರೆ ನಾವೀಗ ಬೇರೆ ಬೇರೆ ಹಬ್ಬಗಳಲ್ಲೂ ಕೂಡ ನೋಡ್ತೇವೆ. ಈಗ ದೀಪಾವಳಿ ವಿಷಯದಲ್ಲಿ ನಿತ್ಯ ಸ್ನಾನ ಮಾಡ್ತಾರೆ, ಆದರೆ ದೀಪಾವಳಿ ಮಾಡುವಾಗ ವಿಶೇಷ ಸ್ನಾನ ಅಂಥದ್ದೊಂದು. ಓಕೆ, ಈಗ ನಾವು ನಮಾಜಿನ ವಿಷಯಕ್ಕೆ ಬಂದರೆ ನಿತ್ಯ ನಮಾಜಿಗೂ ಮತ್ತು ಜುಮಾ ನಮಾಜಿಗೂ ಈ ಈದ್ ನಮಾಜಿಗೂ ಏನು ಭಿನ್ನತೆ ಇದೆ? ನಮ್ಮ ವಿಷಯ ಈದ್ ನಮಾಜ್ ಆಗಿರುವುದರಿಂದ ನಾವು ಈದ್ ನಮಾಜ್ನ ಬಗ್ಗೆ ಮಾತಾಡುವ. ಈದ್ ನಮಾಜ್ ಬೇರೆ ನಮಾಜ್ಗಿಂತ ಸ್ವಲ್ಪ ಭಿನ್ನವಾಗಿದೆ. ಸಾಧಾರಣವಾಗಿ ಎಲ್ಲ ನಮಾಜ್ಗಳಲ್ಲೂ ತಕ್ಬೀರ್ ಅಂತ ಹೇಳ್ತೇವೆ ನಾವು. ನಮಾಜ್ ಕೈ ಕಟ್ಟುವಾಗ ತಕ್ಬೀರ್ ಎಹ್ರಾಮ್ ಅಂತ ಹೇಳ್ತೇವೆ. ಅದರಿಂದ ಪ್ರಾರಂಭವಾಗಿ ಕುರಾನಿನ ಸುರ ಫಾತಿಹಾ ಓದ್ತೇವೆ ಮತ್ತು ಇನ್ನಿತರ ಒಂದು ಯಾವುದೋ ಸುರತ್ ಅಧ್ಯಾಯ ಓದಿ ಮತ್ತು ರುಕು, ಏತಿದಾಲ್, ಸುಜೀದ್ ಅಂತ ಹೇಳಿ ನಮಾಜನ್ನು ಪೂರ್ತಿಕರಿಸ್ತೇವೆ ನಾವು. ಆದರೆ ಈದ್ ನಮಾಜ್ ಅಂದರೆ ಈದ್ ನಮಾಜ್ ಎರಡು ರೂಪದಲ್ಲಿ ಅದು ಹದೀಸ್ನಲ್ಲಿ ನಮಗೆ ಕಾಣಸಿಗ್ಬೋದು. ಎರಡೂ ಕೂಡ ಸರಿಯಾದ ರೂಪವೇ, ಅದರಲ್ಲಿ ಯಾವುದೇ ವಿಮರ್ಶೆ ಮಾಡುವ ಅಗತ್ಯ ಇಲ್ಲ. ಒಂದನೆಯದು ಸಾಧಾರಣವಾಗಿ ನಮ್ಮ ಈ ಮಂಗಳೂರು, ಈ ಆಸುಪಾಸಿನ ಪ್ರದೇಶಗಳಲ್ಲಿ ನಾವು ಅನುಸರಿಸುವಂಥ ಒಂದು ಮದಹಬ್ ಇದೆ, ಶಾಫಿ ಮದಹಬ್ ಅಂತ ಹೇಳ್ತಾರೆ. ಇಲ್ಲೂ ಕೂಡ ಹನಫಿಗಳು ಕೂಡ ಇದ್ದಾರೆ. ಅದು ಎರಡು ಕೂಡ ಪ್ರಬಲವಾದ ಎರಡು ಮದಹಬುಗಳು. ಅಭಿಪ್ರಾಯ ಅಂತ ಅರ್ಥ ಅದಕ್ಕೆ ಅರ್ಥ. ಆ ಎರಡು ಮದಹಬುಗಳಲ್ಲಿ ಇಮಾಮ್ ಶಾಫಿ ಮದಹಬ್ ಅಂತ ಅದರ ಪ್ರಕಾರ ಈದ್ ನಮಾಜ್ ಎರಡು ಮತ್ತು ಇನ್ನಿತರ ಯಾವುದೇ ಮದಹಬುಗಳಲ್ಲೂ ಈದ್ ನಮಾಜ್ 2 ರಕಾತೆ, ಅದರಲ್ಲಿ ಅಭಿಪ್ರಾಯ ವ್ಯತ್ಯಾಸ ಇಲ್ಲ, ಭಿನ್ನತೆ ಇಲ್ಲ. ವ್ಯತ್ಯಾಸ ಇರುವುದು ಅದರಲ್ಲಿ ಹೇಳುವಂಥ ತಕ್ಬೀರ್ಗಳಿವೆ. ಆ ತಕ್ಬೀರ್ಗಳ ಸಂಖ್ಯೆಯಲ್ಲಿ ಮತ್ತು ಅದರ ಯಾವ ಹಂತದಲ್ಲಿ ಹೇಳಬೇಕು ಅಂದರೆ ಸ್ವಲ್ಪ ವ್ಯತ್ಯಾಸ ಇದೆ. ಶಾಫಿ ಮದ್ಹಬ್ನ ಪ್ರಕಾರ ಈದ್ ನಮಾಜಿಗೆ ನಾವು ಕೈ ಕಟ್ಟಿದ ಮೇಲೆ ತಕ್ಬೀರತುಲ್ ಇಹ್ರಾಮ್ ಹೇಳಿದ ಮೇಲೆ ಹೆಚ್ಚುವರಿಯಾಗಿ 7 ತಕ್ಬೀರ್ ಪ್ರಥಮ ರಕಾತ್ನಲ್ಲಿ ಹೇಳಬೇಕು. 7 ತಕ್ಬೀರ್ ಹೇಳ್ತೇವೆ, ಅಲ್ಲಾಹ್ ಅಕ್ಬರ್ ಅಂತ ಹೇಳ್ತೇವೆ ಕೈ ಎತ್ತುತ್ತಾ. ಅದರ ನಂತರ ಸುರಾ ಫಾತಿಹ ಓದಲಾಗ್ತದೆ ಮತ್ತು ಇನ್ನಿತರ ಯಾವುದಾದರೂ ಕುರಾನ್ ಅಧ್ಯಾಯ ಓದಲಾಗ್ತದೆ. ನಂತರ ರುಕು ಮತ್ತು ಇತಿದಾಲ್, ಸುಜೂದ್, ಅದು ಆ ರೀತಿ ನಮಾಜ್ ಪೂರ್ತಿಕರಣಗೊಳ್ಳುತ್ತದೆ. ನಂತರ 2ನೇ ರಕಾತ್ನಿಗೆ ನಾವು ಎದ್ದು ನಿಂತ ಮೇಲೆ ಖಿಯಾಮಾದ ಮೇಲೆ ಹೆಚ್ಚುವರಿಯಾಗಿ 5 ತಕ್ಬೀರ್ ಹೇಳ್ತೇವೆ ನಾವು. ಆ 5 ತಕ್ಬೀರ್ ನಂತರ ಸಾಮಾನ್ಯವಾಗಿ ಪಠಿಸುವಂತೆ ಸುರ ಫಾತಿಹಾ ಮತ್ತು ಯಾವುದಾದ್ರು ಕುರಾನ್ ಅಧ್ಯಾಯ ಪಠಿಸಿ ನಂತರ ನಮಾಜನ್ನು ಪೂರ್ತಿಕರಣಗೊಳಿಸಿದ ನಂತರ ಒಂದು ಖುತುಬಾ ನೀಡಲಾಗ್ತದೆ. ಜುಮಾ ಖುತುಬದಂತೆ ಒಂದು ಖುತುಬಾ, ಈದ್ ಖುತುಬಾ ಈದಿನ ಸಂದೇಶವನ್ನು, ಈದಿನ ಮಹತ್ವವನ್ನು ಅದನ್ನು ವಿವರಿಸಲಾಗ್ತದೆ. ಹನಫಿ ಮದ್ಹಬ್ನ ಪ್ರಕಾರ 2 ರಕಾತೆ, ಅದರಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ಆದರೆ ನಾವು ನಮಾಜ್ ಕೈ ಕಟ್ಟಿದ ಕೂಡಲೇ ನಾವು ಸಾಧಾರಣವಾಗಿ ವಜ್ಜಹತು ಅಂತ ಓದ್ತೇವೆ, ದುಆഉಲ್ ಇಫ್ತಿತಾಹ್ ಅಂತ ಹೇಳ್ತೇವೆ. ಅವರಲ್ಲಿ ಸನ ಅಂತ ಹೇಳ್ತಾರೆ, ಅದು ಅಲ್ಲಾಹನ ಸ್ತುತಿ ಮಾಡುವಂತಹ ಒಂದು ದುಆ ಅದು. ಆ ಸನಾದ ನಂತರ ಅವರು 3 ತಕ್ಬೀರ್ ಹೇಳ್ತಾರೆ. ಅವರು 3 ತಕ್ಬೀರ್ ಹೇಳ್ತಾರೆ. ನಂತರ ಸುರ ಫಾತಿಹಾ, ಕುರಾನ್ನ ಯಾವುದಾದ್ರೂ ಅಧ್ಯಾಯವನ್ನು ಪಠಿಸ್ತಾರೆ. ನಂತರ ರುಕು, ಆ ರೀತಿ ನಮಾಜನ್ನು ಪೂರ್ತಿ ಮಾಡಿದ ನಂತರ 2ನೇ ರಕಾತ್ನಲ್ಲಿ ಎದ್ದು ನಿಂತ ಮೇಲೆ ಫಾತಿಹಾ ಮತ್ತು ಅಧ್ಯಾಯ ಪಠಿಸಿದ ಮೇಲೆ, ಯಾವುದೋ ಸೂರ ಓದಿದ ಮೇಲೆ 3 ತಕ್ಬೀರ್ ಪುನಃ ಹೇಳ್ತಾರೆ. ಅವರು ಪುನಃ 3 ತಕ್ಬೀರ್ ಹೇಳಿ 4ನೇ ತಕ್ಬೀರ್ ಹೇಳಿ ರುಕುವಿಗೆ ಹೋಗ್ತಾರೆ ಮತ್ತು ನಮಾಜನ್ನು ಪೂರ್ತಿಗೊಳಿಸ್ತಾರೆ ಅವರು. ನಂತರ ಖುತುಬಾ ನೀಡ್ತಾರೆ ಅವರು. ಅದು
ಆಲಿಸಲು ಪ್ರಬಲವಾದ ಸುನ್ನತ್ತಾಗಿದೆ. ಇದು ಆ ಎರಡು ಮಜಹಬ್ಗಳಿರೋ ನಮಾಜಿನ ಭಿನ್ನತೆ, ವ್ಯತ್ಯಾಸ. ಓಕೆ, ಈಗ ನಮಾಜ್ಗೆ ಹೋಗ್ತಾ ಇದ್ದೀವಿ. ಈದ್ ನಮಾಜ್ಗೆ ನಾವು ಹೋಗುವಾಗ ಕೆಲವು ಶಿಷ್ಟಾಚಾರಗಳು, ಬರುವಾಗ ಒಂದು ಶಿಷ್ಟಾಚಾರಗಳು ಇರಬೇಕು ಅಂತ ಇದೆ. ಅದು ಏನು ಶಿಷ್ಟಾಚಾರ? ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲದಲ್ಲಿ ಆ ಹದೀಸ್ನಲ್ಲಿ ಕಾಣ್ಬೋದು, ಇದಾ ಖರಜ ರಸೂಲುಲ್ಲಾಹಿ ಸಲ್ಲಂ ಖಾಲಫ ತ್ವರೀಕ್. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಈದ್ಗೆ ಹೋಗುವ ಸಂದರ್ಭ, ಮಸೀದಿಗೆ ಹೋಗುವ ಸಂದರ್ಭದಲ್ಲಿ ಒಂದು ದಾರಿಯಲ್ಲಿ ಹೋದರೆ ಮರಳಿ ಬರುವಾಗ ಇನ್ನೊಂದು ದಾರಿ ಮೂಲಕ ಬರುತ್ತಾ ಇದ್ದರು. ಇದರ ವ್ಯಾಖ್ಯಾನವಾಗಿ ಇಮಾಮ್ ಇಬ್ನುಲ್ ಖಯ್ಯಿಮ್ ಜೌಜಿ ರಹಿಮಹುಲ್ಲಾ ತನ್ನ ಪ್ರಸಿದ್ಧವಾದ ಝಾದುಲ್ ಮಆದ್ ಎಂಬ ಗ್ರಂಥದಲ್ಲಿ ಇದರ ಯುಕ್ತಿಯನ್ನು ಅವರು ವಿವರಿಸ್ತಾರೆ. ಯಾತಕ್ಕಾಗಿ, ಯಾವ ಕಾರಣಕ್ಕಾಗಿರ್ಬೋದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ದಾರಿಯಿಂದ ಹೋಗಿ ಮತ್ತೆ ಅದೇ ದಾರಿಯಲ್ಲಿ ಮರಳಿ ಬರದೆ ಇನ್ನೊಂದು ದಾರಿ ಮೂಲಕ ಅವರು ಮರಳಿ ಬರ್ತಾರೆ. ಅದು ಪ್ರವಾದಿಯ ಸುನ್ನತ್ತಾಗಿದ್ದು, ಒಂದು ಮಾದರಿಯಾಗಿತ್ತು, ಚರಿಯಾಗಿತ್ತು. ಆ ಚರ್ಯ ಸ್ವೀಕರಿಸುವುದು ನಮ್ಮ ಎಲ್ಲರ ಕರ್ತವ್ಯ. ಅದು ಪ್ರಬಲ ಸುನ್ನತ್ತು ಕೂಡ. ಅದರಲ್ಲಿ ಅಡಗಿರುವಂಥ ಯುಕ್ತಿಗಳು ಏನೆಂದು ಮಹಾನರು ಅದನ್ನು ವ್ಯಾಖ್ಯಾನಿಸ್ತಾರೆ. ಅವರು ಹೇಳ್ತಾರೆ, ಒಂದು, ಆ ಎರಡು ದಾರಿಗಳು ಅಲ್ಲಾಹನ ಬಳಿ ಸಾಕ್ಷ್ಯ ವಹಿಸಬೇಕು ಎಂಬ ಕಾರಣಕ್ಕಾಗಿರ್ಬೋದು. ಎರಡನೆಯದು, ಒಂದು ದಾರಿಯ ಮೂಲಕ ಹೋಗಿ ಮತ್ತೊಂದು ದಾರಿಯ ಮೂಲಕ ಬರುವ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಸಿಗುವಂಥ ಮುಸ್ಲಿಂ ಸಹೋದರರು ಮತ್ತು ಇನ್ನಿತರ ಸಹೋದರ ಸಹೋದರಿಯರು ಮತ್ತು ನಮ್ಮ ನೆಂಟರು ಮತ್ತು ಕುಟುಂಬ ಸಂಬಂಧಿಕರು ಇವರನ್ನೆಲ್ಲ ಭೇಟಿಯಾಗಿ ಅವರೊಂದಿಗೆ ತನ್ನ ಇಸ್ಲಾಮಿನ ವಿಶ್ವ ಭ್ರಾತೃತ್ವವನ್ನು ಮತ್ತು ಸಹೋದರತ್ವವನ್ನು ಅವರೊಂದಿಗೆ ಹಂಚಿಕೊಂಡು ಅವರಿಗೆ ವಿಶ್ ಮಾಡಿಕೊಂಡು ಆ ಪ್ರೀತಿಯ ಬೆಸುಗೆಯನ್ನು ನೀಡಿ ಆ ಪ್ರೀತಿಯನ್ನು ಸುದೃಢಗೊಳಿಸುವಂತಹ ಒಂದು ಕರ್ಮವಾಗಿದೆ. ಆದ್ದರಿಂದಲೇ ಪ್ರವಾದಿ ಒಂದು ದಾರಿಯಿಂದ ಮೂಲಕ ಹೋಗಿ ಇನ್ನೊಂದು ದಾರಿಯ ಮೂಲಕ ಎಷ್ಟು ಜನ ಅಲ್ಲಿ ಸಿಗ್ತಾರೋ ಅವರನ್ನು ಭೇಟಿ ಮಾಡಿ ಬರ್ತಾ ಇದ್ದರು ಎಂಬ ಕಾರಣಕ್ಕಾಗಿ ಈ ಸುನ್ನತ್ ಅತ್ಯಂತ ಪ್ರಬಲವಾದ ಸುನ್ನತ್ ಅಂತ ಪರಿಗಣಿಸಲಾಗ್ತದೆ. ಓಕೆ, ಲತೀಫ್ ಆಲಿಯಾರ್ ಅವರೇ, ನೀವು ಒಬ್ಬ ಧಾರ್ಮಿಕ ಪಂಡಿತರಾಗಿ ಈದ್ ನಮಾಜ್, ಈದ್ ಉಲ್ ಫಿತರ್ ನಮಾಜ್ ಹೇಗೆ ನಿರ್ವಹಿಸಬೇಕು, ಅದರಲ್ಲಿ ಶಿಷ್ಟಾಚಾರಗಳನ್ನು ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ, ಧನ್ಯವಾದ ನಿಮಗೆ. ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tumbeja Publicity.